ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕದಂ ಫಸ್ಟ್ ನ್ಯೂಸ್. ನಾನು ನಿಮ್ಮ ಮಂಜುನಾಥ್ ಎಸ್ ಕದಂ. ಹೌದು, ಇವತ್ತು ನಾನು ನಿಮ್ಗೆ ಒಂದು ವಿಶೇಷ ಸ್ಟೋರಿಯನ್ನ ತಂದಿದ್ದೇನೆ. ಇದು ಸ್ಟೋರಿ ಅಲ್ಲ, ರಿಯಲ್ ಘಟನೆ. ಇದು ಸದ್ಯ ಬೆಂಗಳೂರಲ್ಲಿ ನಡೆದಿರುವಂತಹ ಘಟನೆ. ಈ ಘಟನೆ ಈಗ ಸಾಕಷ್ಟು ಚರ್ಚೆಗೊಳಗಾಗಿದೆ ಹಾಗೂ ಸಾಕಷ್ಟು ಅನುಮಾನಕ್ಕೂ ಕಾರಣ ಆಗಿದೆ. ಏನಪ್ಪಾ ಘಟನೆ ಅಂತೀರಾ? ಏನಂದ್ರೆ ಪ್ರಜ್ವಲ್ ರೇವಣ್ಣ ಸೆಕ್ಸ್ ಸ್ಕ್ಯಾಂಡಲ್ ಏನಿದೆ ಅದನ್ನ ಮೀರಿಸುವಂತ ಘಟನೆ ಒಂದು ಸಿಲಿಕಾನ್ ಸಿಟಿಯಲ್ಲಿ ನಡೆದು ಹೋಗಿದೆ. ಹೌದು, ಸಿಲಿಕಾನ್ ಸಿಟಿಯಲ್ಲಿ ಅದೇನ್ ನಡಿಬಾರ್ದು ಅನ್ಕೊಂಡಿದೀವಿ ಅದ್ ನಡೆದ್ಬಿಟ್ಟಿದೆ. ಅಕಸ್ಮಾತ್ ಈ ಘಟನೆ ಸತ್ಯವೇ ಆಗಿದ್ರೆ ಪ್ರಜ್ವಲ್ ರೇವಣ್ಣ ಕೇಸನ್ನ ಮೀರಿಸುತ್ತೆ. ಮತ್ತೆ ಅದಕ್ಕಿಂತ ದೊಡ್ಡ ಕೇಸ್ ಇದಾಗಲಿದೆ. ಹೌದು, ಒಬ್ಬ PT ಟೀಚರ್ ಏನ್ ಮಾಡಬಾರ್ದಾಗಿತ್ತು ಅದನ್ನ ಮಾಡ್ಬಿಟ್ಟಿದ್ದಾನೆ. ಶಿಕ್ಷಕರಿಗೆ, ಮಕ್ಕಳಿಗೆ ಒಂದು ಆಗ್ಬೇಕಾಗಿರುವಂತಹ PT ಟೀಚರ್ ಇವತ್ತು ಅಶ್ಲೀಲ ಕೆಲಸವನ್ನ ಮಾಡಿ ಪೊಲೀಸರ ಕೈವಶ ಸೇರೋಕೆ ಸಿದ್ಧನಾಗಿದ್ದಾನೆ. ಹಾಗಾದ್ರೆ ಏನಾಯ್ತು, ಏನ್ ಘಟನೆ, ಇದೆಲ್ಲದರ ಮಾಹಿತಿಯನ್ನ ಇವತ್ತಿನ ಎಪಿಸೋಡ್ ಅಲ್ಲಿ ಕೊಡ್ತೀನಿ. ನೋಡ್ತಾ ಇರಿ ಕದಂ ಫಸ್ಟ್ ನ್ಯೂಸ್. ವೀಕ್ಷಕರೇ, ಈ ಘಟನೆ ನಡೆದಿರೋದು ಸಿಲಿಕಾನ್ ಸಿಟಿಯಲ್ಲಿ. ಸಿಲಿಕಾನ್ ಸಿಟಿ ನಿತ್ಯ ಸಾವಿರಾರು ಜನ ಬರ್ತಾರೆ, ಸಾವಿರಾರು ಜನ ಹೋಗ್ತಾರೆ. ಆದ್ರೆ ಇಲ್ಲಿ ಅಕ್ಕ ಪಕ್ಕ ಏನ್ ನಡೆಯುತ್ತೆ ಯಾರಿಗೂ ಗೊತ್ತಾಗಲ್ಲ. ಎಲ್ಲಿ ಕಳ್ಳರಿದ್ದಾರೆ, ಎಲ್ಲಿ ಟೆರರ್ ಇದ್ದಾರೆ, ಎಲ್ಲಿ ಕಾಮುಕರಿದ್ದಾರೆ, ಎಲ್ಲಿ ಅತ್ಯಾಚಾರಿಗಳಿದ್ದಾರೆ ಅನ್ನೋದು ಗೊತ್ತೇ ಆಗಲ್ಲ. ಆದ್ರೆ ನೀವು ಮಕ್ಕಳಿಗೆ ಕಳಿಸಿಕೊಡ್ತಾ ಇರುವ ಶಾಲೆಯಲ್ಲಿ ಕಾಮುಕ ಟೀಚರ್ಗಳಿದ್ದಾರೆ ಅನ್ನೋದು ನೀವು ನಂಬಲೇಬೇಕು. ಅದು ಅಂತಿಂತ ಕಾಮುಕರಲ್ಲ, ತಾನೇ ಸ್ವತಃ ವಿಡಿಯೋದಲ್ಲಿ ಇದ್ದು ವಿಡಿಯೋ ಮಾಡಿ ಅದನ್ನ ಮೊಬೈಲಲ್ಲಿ ಸೇವ್ ಮಾಡಿಕೊಂಡು ಇಡುವಂತಹ ಟೀಚರ್ಗಳಿದ್ದಾರೆ. ಇಂಥ ಟೀಚರ್ಗಳೆಲ್ಲ ಟೀಚರ್ ಕುಲಕ್ಕೆ ಒಂದು ರೀತಿಯ ಕಳಂಕ. ಹೌದು, ಇವತ್ತಿನ ಸ್ಟೋರಿಯ ಖಳನಾಯಕ ಮ್ಯಾಥೋ. ಈ ಮ್ಯಾಥೋ ಬೆಂಗಳೂರಿನ ಒಂದು ಖಾಸಗಿ ಶಾಲೆಯಲ್ಲಿ ಟೀಚರ್ ಆಗಿರ್ತಾನೆ, ಜೊತೆಗೆ ಕ್ರಿಕೆಟ್ ಕೋಚ್ ಕೂಡ ಆಗಿರ್ತಾನೆ. ಎಲ್ಲರಂತೆ ಇವನು ಕೂಡ ಟೀಚರ್, ಕ್ರಿಕೆಟ್ ಕೋಚ್ ಅಂತ ಎಲ್ಲರೂ ಅನ್ಕೊಂಡಿರ್ತಾರೆ. ಆದ್ರೆ ಇವನ ಅಸಲಿ ಮುಖವಾಡ ಬಯಲಿಗಾಗಿದ್ದು ಅವನ ಹೆಂಡತಿಯಿಂದ. ಹೌದು, ಈಗ ಸದ್ಯಕ್ಕೆ ಈ ಟೀಚರ್ ಹೆಂಡತಿ ಮಹಿಳಾ ಆಯೋಗದ ಮೆಟ್ಟಿಲೇರಿದ್ದಾರೆ. ಅವರು ನನ್ನ ಗಂಡ ಅಶ್ಲೀಲ ವಿಡಿಯೋಗಳನ್ನ ಇಟ್ಕೊಂಡಿದ್ದಾನೆ, ಜೊತೆಗೆ 2500ಕ್ಕೂ ಹೆಚ್ಚು ಮಹಿಳೆಯರೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ದ ಅದರ ದೃಶ್ಯವನ್ನ ಚಿತ್ರೀಕರಣ ಮಾಡಿಕೊಂಡು ಇಟ್ಟಿದ್ದಾನೆ ಅಂತ ಆಕೆ ದೂರನ್ನ ನೀಡಿದ್ದಾಳೆ. ಸದ್ಯ ಇದು ಕೋಣನಕುಂಟೆ ವ್ಯಾಪ್ತಿ ಪ್ರದೇಶದಲ್ಲಿ ಬರುತ್ತೆ. ಮಹಿಳೆ ಈ ದೂರನ್ನ ನೀಡಿದ್ದಾಳೆ ಅಂತ ಈಗ ಸದ್ಯಕ್ಕೆ ಸಿಗ್ತಾ ಇರುವ ಮಾಹಿತಿ. ಮ್ಯಾಥೋ ದೈಹಿಕ ಶಿಕ್ಷಕ ಮತ್ತು ಕ್ರಿಕೆಟ್ ಕೋಚ್ ಆಗಿದ್ದ. ಈತ ಅಲ್ಲಲ್ಲೇ ಸಲಿಗೆ ಬೆಳೆಸ್ಕೊಂಡು ಮಹಿಳೆಯರೊಂದಿಗೆ ಪರಿಚಯ ಮಾಡಿಕೊಂಡು ತನ್ನ ಲೈಂಗಿಕ ಚಟವನ್ನ ತೀರಿಸ್ಕೊಂತಿದ್ದ. ಅದೇ ರೀತಿ ಈತ ಕೋಚ್ ಆಗಿದ್ದಲ್ಲ, ತನ್ನ ಕ್ಲಾಸ್ಗೆ ಬರುವಂತ, ತನ್ನ ಟ್ರೈನಿಂಗ್ಗೆ ಏನು ಮಕ್ಕಳು ಬರ್ತಿದ್ರು ಅಂತ ಮಕ್ಕಳ ತಾಯಿಯಂದರನ್ನ ಪರಿಚಯ ಮಾಡ್ಕೊಂತಿದ್ದ. ಅವ್ರ ಫೋನ್ ನಂಬರ್ ಕಲೆಕ್ಟ್ ಮಾಡ್ಕೊಂತಿದ್ದ. ಅವ್ರ ಜೊತೆ ಸಲಿಗೆಯಿಂದ ಮಾತಾಡಿ ಅವ್ರನ್ನ ಬುಟ್ಟೆಗೆ ಹಾಕೊಂತಿದ್ದ. ಈ ಫೋಟೋದಲ್ಲಿ ಏನ್ ನೋಡ್ತಾ ಇದ್ದೀರಾ, ಮ್ಯಾಥೋ ಇವನೇ ಆರೋಪಿ. ಸದ್ಯಕ್ಕೆ ಈತನ ಮೊಬೈಲಲ್ಲಿ 2500ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳಿವೆ ಅಂತ ಹೇಳಲಾಗ್ತಾ ಇದೆ. ನಿಮ್ಗೆಲ್ಲ ಈಗ ಗೊತ್ತೇ ಇರಬಹುದು, ಮಾಜಿ ಸಂಸದರಾಗಿರುವಂತಹ ಪ್ರಜ್ವಲ್ ರೇವಣ್ಣ ಸಾವಿರಾರು ವಿಡಿಯೋಗಳನ್ನ ಮಾಡಿ ಈಗ ಜೈಲ್ ಸೇರಿ ಕೈದಿ ಕೂಡ ಆಗಿದ್ದಾರೆ. ಕೈದಿ ಅಷ್ಟೇ ಯಾಕೆ, ಜೈಲಲ್ಲಿ ಕ್ಲಾರ್ಕ್ ಹುದ್ದೆಯನ್ನ ಮಾಡ್ತಾ ಇದ್ದಾರೆ. ಅವರಿಗೆ 400 ಚಿಲ್ಲರೆ ರೂಪಾಯಿ ಅಂತ ಅಮೌಂಟ್ ಅನ್ನ ಕೊಡ್ಲಾಗ್ತಾ ಇದೆ. ಲೈಬ್ರರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಗೆಲ್ಲ ಗೊತ್ತಿರೋ ವಿಷಯ. ಈಗ ಅದೇ ನಾವು ವಿಡಿಯೋಗಳನ್ನ ನೋಡಿ ದೊಡ್ಡ ಪ್ರಕರಣ ಅನ್ಕೊಂಡ್ಬಿಟ್ಟಿದ್ವಿ. ಆದ್ರೆ ಈತ ಮಾಡಿರುವ ವಿಡಿಯೋಗಳು, ಈತ ಮಹಿಳೆಯರೊಂದಿಗೆ ನಡೆಕೊಂಡಿರುವ ರೀತಿ, ಇದೆಲ್ಲ ನೋಡ್ತಾ ಇದ್ರೆ ಇದು ದೇಶದಲ್ಲಿ ಅತಿ ಹೆಚ್ಚು ವಿಡಿಯೋಗಳನ್ನ ಮಾಡಿ ಆ ಪ್ರಜ್ವಲ್ ರೇವಣ್ಣ ಸ್ಕ್ಯಾಂಡಲ್ ಕೂಡ ಮೀರಿಸುವಂತ ಪ್ರಕರಣ ಇದಾಗತ್ತೆ ಅಂತ ಹೇಳ್ಬೋದು. ಮ್ಯಾಥೋ ಈ ಸಿಕ್ಕಾಕೊಂಡಿದ್ದು ಹೇಗೆ ಅಂತಾನು ಹೇಳ್ತೀನಿ ಕೇಳಿ. ಈತ ಏನ್ ಮಾಡ್ತಾನೆ, ತನ್ನ ಕೋಚಿಂಗ್ ಸೆಂಟರ್ಗೆ ಏನ್ ಬರ್ತಿದ್ದ ವಿದ್ಯಾರ್ಥಿ ತರಬೇತಿ ಪಡಲು, ಕ್ರಿಕೆಟ್ ಆಡಲು ಏನ್ ಬರ್ತಿದ್ದ, ಆತನ ತಾಯಿಯನ್ನ ಪರಿಚಯ ಮಾಡ್ಕೊಂಡಿದ್ದ. ಇವರ ಮಧ್ಯೆ ಪರಿಚಯ ಆಗಿ ಫೋನು ಮಾತುಕತೆ ಬೆಳೆದು ಎಲ್ಲಿವರೆಗೂ ಅಂದ್ರೆ ಚರ್ಚಲ್ಲಿ ಇವರಿಬ್ರು ಕೂಡ ಸೇರಿ ಮದುವೆ ಕೂಡ ಆಗಿರ್ತಾರೆ. ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಇವರು ಮದುವೆ ಆಗಿರ್ತಾರೆ. ಹೀಗೆ ಇವರ ರಿಲೇಷನ್ ಮುಂದುವರೆದಿರುತ್ತೆ. ಸಾಕಷ್ಟು ಬಾರಿ ದೈಹಿಕ ಸಂಪರ್ಕ ಮಾಡಿರ್ತಾನೆ. ಅದರ ವಿಡಿಯೋಗಳನ್ನ ಕೂಡ ಆಕೆಗೆ ಗೊತ್ತಿಲ್ಲದೆ ವಿಡಿಯೋಗಳನ್ನ ಮಾಡಿಕೊಂಡು ಇಟ್ಟಿರ್ತಾನೆ. ಈ ವಿಚಾರ ಹೆಂಡತಿಗೆ ಗೊತ್ತಾಗಿದ್ದು ಹೇಗಂದ್ರೆ, ಮ್ಯಾಥೋ ಹತ್ರ 2 ಮೊಬೈಲ್ಗಳು ಇರ್ತವೆ. ಈ 2 ಮೊಬೈಲಲ್ಲಿ ಒಂದಿನ
ಆತ ಒಂದು ಮೊಬೈಲ್ ಅನ್ನ ಮರ್ತು ಹೋಗ್ಬಿಟ್ಟಿರ್ತಾನೆ. ಹೀಗೆ ಮರ್ತು ಹೋದಾಗ ಹೆಂಡತಿ ಕುತೂಹಲದಿಂದ ಆತನ ಮೊಬೈಲ್ ಅನ್ನ ಚೆಕ್ ಮಾಡಿರ್ತಾಳೆ. ಚೆಕ್ ಮಾಡಿದಾಗ ಆಕೆ ಗೊತ್ತಾಗತ್ತೆ ತಾನಷ್ಟೇ ಅಲ್ಲ, ಇದಕ್ಕೂ ಮುಂಚೆ ಸಾಕಷ್ಟು ಮಹಿಳೆಯರೊಂದಿಗೆ ಈತ ಲೈಂಗಿಕ ಸಂಪರ್ಕವನ್ನು ಹೊಂದಿದ್ದ, ಸಾಕಷ್ಟು ಮಹಿಳೆಯರನ್ನ ಈತ ಬಳಸ್ಕೊಂಡಿದ್ದಾನೆ. ಕೇವಲ ತನ್ನ ತಿಥೆಯನ್ನ ತೀರಿಸ್ಕೊಳ್ಳೋದಲ್ಲದೆ ಅದರ ವಿಡಿಯೋಗಳನ್ನ ಕೂಡ ಮಾಡ್ಕೊಂಡಿದ್ದಾನೆ ಅನ್ನೋದು ಗೊತ್ತಾಗತ್ತೆ. ಇನ್ನು ಈ ಮ್ಯಾಥ್ಯೂನ ಮದುವೆ ಆದವಳು ಈಗಾಗಲೇ ಒಂದು ಮದುವೆಯಾಗಿ ಗಂಡನನ್ನ ಬಿಟ್ಟಿರ್ತಾಳೆ. ಈತನ ಜೊತೆ ಮದುವೆ ಆಗೋದಕ್ಕೆ ಒಪ್ಕೊಂಡು ಮದುವೆ ಕೂಡ ಆಗಿರ್ತಾಳೆ. ಆದ್ರೆ ಮ್ಯಾಥ್ಯೂ ಈ ರೀತಿ ಇದ್ದಾನೆ ಅನ್ನೋದು ಆಕೆಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಆದ್ರೆ ಮ್ಯಾಥ್ಯೂ ಈ ವಿಚಾರ ಹೆಂಡತಿ ಮತ್ತೆ ಈತನ ಮಧ್ಯೆ ಗಲಾಟೆ ಆಗತ್ತೆ. ಇಬ್ಬರ ಮಧ್ಯೆ ಗಲಾಟೆ ಆದಾಗ ಏನ್ ಮಾಡ್ತಾನೆ ಅಂದ್ರೆ, ಒಂದಿನ ಇದ್ದಂತ ಸಾಕ್ಷಿಗಳನ್ನೆಲ್ಲ ಆತನ ಮೊಬೈಲು ಜೊತೆಗೆ ಈತನ ಮೊಬೈಲ್ ಇಂದ ಆಕೆ ಏನ್ ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತಾಳೆ ಎಲ್ಲಾ ಡೇಟಾಗಳನ್ನ ತಗೊಂಡು ಆಕೆ ಮೊಬೈಲ್ ಅನ್ನ ಕತ್ಕೊಂಡು ಈಗ ಕಣ್ಮರೆ ಆಗ್ಬಿಟ್ಟಿದ್ದಾನೆ. ಸದ್ಯಕ್ಕೆ ಈ ಪ್ರಕರಣ ಆ ಮಹಿಳಾ ಆಯೋಗದ ಮೊರೆ ಹೋಗಿದ್ದಾಳೆ. ಜೊತೆಗೆ ಆತನ ಹುಡುಕಾಟ ಕೂಡ ನಡೀತಾ ಇದೆ. ಆತನ ಫೋನಲ್ಲಿ ಇರೋದೇ ಇವು ಎಲ್ಲ ವಿಡಿಯೋಗಳ ಸತ್ಯ ಆದ್ರೆ ಖಂಡಿತ ಇದು ಬೆಂಗಳೂರಲ್ಲಿ ರೇವಣ್ಣ ಸೆಕ್ಸ್ ಸ್ಕ್ಯಾಂಡಲಿನ ಬೆಚ್ಚಿ ಬೀಳಿಸೋ ಪ್ರಕರಣಕ್ಕಿಂತ ದೊಡ್ಡ ಪ್ರಕರಣ ಆಗಲಿದೆ. ಬೆಂಗಳೂರಲ್ಲಿ ನಿಮ್ಮ ಅಕ್ಕಪಕ್ಕ ಏನ್ ನಡೆಯುತ್ತೆ ಅಂತ ಹೇಳಕ್ಕಾಗಲ್ಲ. ದುಶ್ಮನ್ ಕಹಾಯೆ ಅಂತಾರೆ, ಬಗಲ್ಮೆ ಅಂತಾರೆ. ಆದ್ರೆ ಇಲ್ಲಿ ಕಾಮುಕರು ಪ್ರತಿ ಗಲ್ಲಿ ಪ್ರತಿ ನಿಮ್ಮ ಅಕ್ಕಪಕ್ಕ ಪ್ರತಿ ನಿಮ್ಮ ಸುತ್ತಮುತ್ತ ಇದ್ದೇ ಇರ್ತಾರೆ. ಯಾವ ಹುತ್ತದಲ್ಲಿ ಯಾವ ಹಾವು ಅಡಗಿದೆ ಅನ್ನೋದು ಗೊತ್ತಾಗಲ್ಲ. ಆದ್ರೆ ಇಂಥ ಪ್ರಕರಣಗಳು ಬೆಂಗಳೂರಲ್ಲಿ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಈಗ ನಡೀತಾನೆ ಇವೆ. ಆದಷ್ಟು ನೀವು ಪರಪುರುಷರನ್ನ ನಂಬೋಕ್ಕಿಂತ ಮುಂಚೆ 100 ಬಾರಿ ಮಹಿಳೆಯರು ಯೋಚನೆ ಮಾಡಬೇಕು ಅನ್ನೋದು ಈ ವಿಡಿಯೋ ಮೂಲಕ ತಮ್ಗೆ ಹೇಳ್ತಾ ಇದ್ದೀನಿ. ಇದೇ ರೀತಿ ಲೇಟೆಸ್ಟ್ ಸುದ್ದಿಗಾಗಿ ನೋಡ್ತಾ ಇರಿ ಕದಂ ಫಸ್ಟ್ ನ್ಯೂಸ್. ನಮಸ್ಕಾರ.